ಯಪ್ಪ ಯಪ್ಪ, ಇನ್ನು ಎಷ್ಟು ಸ್ವಚ್ಛ ಮಾಡ್ಬೇಕನಪ್ಪ ಯಪ್ಪ ಇಲ್ಲಿ. ಒಂದ ಸಮನ ಕಸ ಬೆಳೆಯದ ಬೆಳೆಯದ ಬೆಳೆಯದ. ಯವ್ವ ಯವ್ವ ಎಲ್ಲದಿದೆ? ಇಲ್ಲೇ ಅದೀನಿ ಬಾರ. ಎದಕ್ಕೆ ಒದರ್ತಿದ್ದೀವಿ ಒಂದ ಸಮನ? ಈ ನಮ್ಮವ್ವ ಇಲ್ಲೇ ಇದೀನಿ ಅಂತ ಅಂದ್ಬಿಡ್ತಾಳೆ, ಆದರೆ ಎಲ್ಲದಿನ ಅನ್ನೋದೇ ಹೇಳಂಗಿಲ್ಲ. ಇಲ್ಲೇ ಇದೀನಿ ಅಂತ ಅವಾಜ್ ಅವಾಗಿಂದ ಕೇಳಾಕೊಂತೈತೀವಿ, ಮನಿನ ಹುಡುಕ್ ಬಂದೆ, ಆದರೆ ಎಲ್ಲದಾಳ ಅನ್ನೋದು ಮಾತ್ರ ಗೊತ್ತಾಗಲ್ಲ. ಯವ್ವ ಎಲ್ಲದಿ ಅನ್ನೋದು ಹೇಳಬೇ. ಇಲ್ಲೇ ಅದೀನಿ ಅಂದ್ರೆ ನಾನು ಎಲ್ಲೆಲ್ಲಿ ಹುಡುಕ್ಲಿ? ನೀನ ಸ್ವಾದ್ ಮುಷಡಿದ ಇತ್ತಾಗ ಹಿತ್ತಲ್ದಾಗದೀನಿ ಬಾರ. ನೀನ ಏನಿಷ್ಟಾರ ಒದರ್ತಿದ್ದೀವಿ ಒಂದ ಸಮನ. ಹಿತ್ತಲ್ದಾಗದೀನಿ ಬಾ ಇಲ್ಲಿ. ಹಿತ್ತಲ್ದಾಗದಿಯಾ? ಇದನ್ನು ಮುಂಚೆನೇ ಹೇಳಬಿಟ್ಟು ಈಗ ಹೇಳ್ತಿಯಲ್ಬೇ. ಬಂದೆ ತಡಿ. ಯವ್ವ ಇಲ್ಲೇನು ಮಾಡಾಕೊಂತೀವಿ ನೀನು? ಮುಂಚೆನೇ ಎತ್ತ. ಹಿತ್ತಲ್ದಾಗ ಬಂದು ಭಾಳ ದಿನ ಆಗಿತ್ತು. ಅದು ಅಲ್ಲದೆ ಒಂದು ಸ್ವಲ್ಪ ಕಸಾವು ಇವು ಬೆಳೆದಿದ್ವಾ, ಅದಕ್ಕೆ ಒಂದು ಸ್ವಲ್ಪ ಸ್ವಚ್ಛ ಮಾಡಿದ್ರಾತಂತ ಬಂದಿದ್ದೆ ನೋಡು ಆಟ. ಹೇಳಿ ಎದಕ್ಕೆ ಒದ್ರಾ ಕುಂತೀವಿ ಒಂದ ಸಮನೆ? ಏನು ಬೇಯವ್ವ ನೀನು? ನೀನು ಅಲ್ಲ, ನಿನ್ನ ಸೊಸೆಯರು ಮಾಡ್ತಾರೆ ಇದನ್ನೆಲ್ಲ, ನೀನು ಇದಕ್ಕೆ ಮಾಡ್ತಿದ್ದಿ. ಅವ್ರ ಕೈಯಾಗ ಹೇಳಿಸಿ ಮಾಡಿಸ್ಬೇಕು ನೀನು. ಅದನ್ನು ಬಿಟ್ಟು ನೀನೇ ಬಂದು ಮಾಡಾಕೊಂತಿದ್ಯಲ್ಲ ಇಲ್ಲಿ. ಹೋಗಿ ಹೇಳೋಗಿ ನಿನ್ನ ಸೊಸೆಯರಿಗೆ, ಈ ಹಿತ್ತಲ್ದಾಗ ಕಸ ಭಾಳ ಬೆಳೆದೈತೆ ನೋಡು, ಹೋಗಿ ತೆಗೆದು ಸ್ವಚ್ಛ ಮಾಡಿ ಹೋಗ್ರಿ ಅಂತಂದು ಹೇಳೋಗೋರಿಗೆ. ಅದನ್ನು ಬಿಟ್ಟು ನೀನೇ ಮಾಡಾಕೊಂತಿದ್ಯಲ್ಲ. ಪ್ರತಿ ಸಲ ಅವಕ್ಕೆ ಹೇಳ್ತಿದ್ದೆ. ನಿನ್ನೆಯಿಂದ ಆ ನಾಯಿಗಳ ಜೊತೆ ಮಾತಾಡಕೊಂತಿಲ್ಲ ನಾನು, ಅದಕ್ಕೆ ಇಲ್ಲಿ ಬಂದು ಕೂತ್ಕೊಂಡೀನಿ. ನಾನು ಮುಂಜಾನೆಯಿಂದ ನೋಡಾಕೊಂತೀನಿ, ಮಾತಾಡ್ಸವಲ್ರು ಒಟ್ಟು. ನಾನು ಯಾಕೆ ಅವ್ರನ್ನ ಮಾತಾಡ್ಸ್ಲಿ? ಅದಕ್ಕೆ ಇತ್ತ ಹಿತ್ತಲ್ದಾಗ ಬಂದು ಒಂದು ಸ್ವಲ್ಪ ಕಸ ತೆಗೆದ್ರಾತಂತ ಅನ್ನೋ ನೆಪದಾಗ ಕೂತ್ಕೊಂಡಿನಿ ಅಷ್ಟೇ. ಅವರಾಗಿನ ನಾಷ್ಟಕ್ಕೆ ಕರೀಲಿ, ಅವಾಗ ಒಳಗಡೆ ಬರ್ತೀನಿ. ಅಲ್ಲಿವರೆಗೂ ನಾನಂತೂ ಒಳಗಡೆ ಬರೋಂಗಿಲ್ಲ. ಬಂದು ನನಗೆ ತಪ್ಪಾತು ಅಂತ ಹೇಳಿ ನನ್ನ ಕಾಲಿಗೆ ಬೀಳ್ಬೇಕು ಅವರು. ಅಲ್ಲಿವರೆಗೂ ನಾನು ಮನೆ ಒಳಗೆ ಬರೋಂಗಿಲ್ಲ, ಅವು ನಾಯಿಗಳ ಜೊತೆ ಮಾತಾಡೋಂಗಿಲ್ಲ. ಓ ಹೌದನ್ ಬೇ, ಇದು ನನಗೇನು ಗೊತ್ತಾಗಬೇಕು ಬೇ. ಹೌದನ್ನ ಚಲೋ ಮಾಡಿ ಹಂಗೆ ಮಾಡಬೇ. ಇಲ್ಲಾಂದ್ರೆ ಇನ್ನೂ ಅಟ್ಟದ ಮೇಲೆ ಇರ್ತಾರೆ ಅವರು, ಅವರ ಬಂದು ನಿನ್ನ ಕಾಲಿಗೆ ಬೀಳ್ಬೇಕು. ಅಲ್ಲಿವರೆಗೂ ನೀನು ಇಲ್ಲೇ ಇರಬೇ. ಸರಿ ಆತು ಅಂದಂಗೆ ನೀನೇನು ನನ್ನನ್ನು ಹುಡ್ಕೊಂಡು ಬಂದುಬಿಟ್ಟಿದಿ? ಅಯ್ಯ ಬಂದು ವಿಷಯ ಹೇಳೋದ ಮರ್ತುಬಿಟ್ಟು ನೋಡ್ಬೇ. ಅದು ಹೊಟ್ಟೆ ಭಾಳ ಹಸು ಆಗ್ಬಿಟ್ಟೈತೆ ಬೇ. ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ದಿನ ನಂಗೆ ಚಾ ಬಿಸ್ಕಿಟ್ ಏನಾರು ತಂದು ಕೊಡ್ತಿದ್ರ. ಇವತ್ತು ಮುಂಜಾನೆಯಿಂದ ನನಗೆ ಕಾಣೈತಲ್ಲ ಯಾರೂ ಬಂದಿಲ್ವೇ, ಏನೂ ತಿಂದಿಲ್ವೇ ಮುಂಜಾನೆಯಿಂದ. ಹೊಟ್ಟೆ ಭಾಳ ಹಸದ್ ಬಿಟ್ಟೈತೆ ಬೇ. ಅದಕ್ಕೆ ನಿನ್ನನ್ನು ಕೇಳಕ್ಕಂತ ಬಂದೆ ನಾನು. ಅವಕ್ಕೆ ಸೊಕ್ಕು ಜಾಸ್ತಿ ಐತಿ. ಅಡುಗೆ ಮನೆಯಾಗ ಏನಾರು ಮಾಡಿಟ್ಟಿರ್ತಾರೆ ನೋಡು, ಇವತ್ತೊಂದು ದಿನ ನೀನು ಹಾಕೊಂಡು ತಿನ್ನು. ಅವು ಬಂದು ನನ್ನನ್ನು ಮಾತಾಡ್ಸಿದ್ಮೇಲೆ ಸರಿಯಾಗಿ ಹರೆ ಬಡಿತೀನಿ. ನಾಳೆಯಿಂದ ನಿನಗಿದ್ದಲ್ಲೇ ತಂದು ಕೊಡ್ತಾರಂತ. ಇವತ್ತೊಂದು ದಿನ ಹಾಕೊಂಡು ತಿನ್ನು ಹೋಗವ್ವ. ಸರಿ ಆತು ಬೇ. ಯವ್ವ ಏನಾತ್ಲಿ? ಎದಕ್ಕೆ ಒಂದೇ ಸಮನೆ ಅಲ್ಲಿಂದ ಒದ್ರಕೊಂಡು ಬರಾಕುಂತಿದ್ದಿಲ್ಲ? ಏನಾತ? ಯವ್ವ ನಿನ್ನ ಸೊಸೆಯರಿಗೆ ಎಷ್ಟು ಸೊಕ್ಕ ಐತಂದ್ರೆ ನಿನಕ್ಕಿಂತ ಒಂದು ಕೈ ಜಾಸ್ತಿ ಐತೆ ನೋಡ್ಬೇ ಅವ್ರಿಗೆ ಹಠ. ಅಡುಗೆ ಮನೆಯಾಗ ಏನಂದ್ರೆ ಏನು ಮಾಡಿಲ್ಬೇ. ಬಾಂಡೆ ಸಾಮಾನೆಲ್ಲ ಹೆಂಗೆ ತೊಳೆದಿಟ್ಟಿದ್ದೈತೆ ನೋಡು, ಹಂಗೆ ಐತಿ. ಒಂದು ಕಪ್ ಚಾನು ಮಾಡಿಲ್ಲ ನೋಡ್ಬೇ ನಿನ್ನ ಸೊಸೆಯರು. ನನಗೀಗ ಹಸು ಆಗೈತಿ, ನನಗೆ ಬೇಕಂದ್ರೆ ಬೇಕೀಗ ನಾಷ್ಟ ಅಷ್ಟೇ. ನೀನು ಏನು ಮಾಡ್ತೀಯ ಏನು ಬಿಡ್ತೀಯ ನನಗೆ ಗೊತ್ತಿಲ್ಲ. ಅವ್ರ ಕೈಯಾಗ ನಾಷ್ಟ ಮಾಡಿಸಿ ನನಗೆ ಕೊಡ್ಬೇಕಷ್ಟೆ. ನನಗೆ ಹಸು ಗೀಸಿ ಎಲ್ಲ ತಡ್ಕೊಂಡಿರೋಕ್ಕಾಗಂಗಿಲ್ಲ. ಆಗಲೇ 9 ಗಂಟೆ ಮೇಲೆ ಆತು. ನನಗೀಗ ನಾಷ್ಟ ಬೇಕಂದ್ರೆ ಬೇಕಷ್ಟೆ. ಇಲ್ಲಿ ಏನು ಹೇಳಾಕುಂತಿದ್ದೆ ನೀನು? ಇನ್ನು ಅವ್ರ ಮನ್ಯಾಗ ನಾಷ್ಟನೂ ಮಾಡಿಲ್ಲ? ಇಲ್ಲ ಬೇ, ಮನ್ಯಾಗ ಒಂದು ಕಪ್ ಚಾನು ಮಾಡಿಲ್ಲ ಅವರು. ಬಾಂಡೆ ಸಾಮಾನು ಹೆಂಗಿದ್ದು ಹಂಗೆ ಅದಾವ ಗೊತ್ತಾನ. ಬೇಕಾದ್ರೆ ನಿಂಗೆ ಅಷ್ಟು ಅನುಮಾನ ಇದ್ರೆ ನೀನೇ ಬಂದು ನೋಡ್ಬಾ ಅಡುಗೆ ಮನ್ಯಾಗ. ಎಷ್ಟರ ಸೊಕ್ಕಿದ್ದಿತ್ತು ಈ ಬುಬ್ಬಣಿ ಯಾರ್ದು. ಮುಂಜಾನೆದ್ದು ಅಡುಗೆ ಮಾಡೋದು ಬಿಟ್ಟು ಎಲ್ಲಿ ತಿರ್ಗಾಕ್ ಹೋಗಿದ್ದಾರೆ ಇವರು. ನಡಿಲೆ, ಅಡುಗೆ ಮನ್ಯಾಗ ಅದು ಏನೇನು ಮಾಡೋಣ ನಾನು ನೋಡ್ತೀನಿ. ನಡಿಬೇ, ತೋರಿಸ್ತೀನಿ ನಿನಗ. ಅತ್ತಾಗೆಲ್ಲಿ ಹೊಂಟಿಬೇ? ಈ ಕಡೆ ಬಾ. ಕೈಕಾಲೆಲ್ಲ ರಾಡ್ಯಾಗವು, ಹಿತ್ತಲ್ದಾಗ ಕೈಕಾಲು ತೊಗೊಂಬರ್ತೀನಿ. ಬಾ ನೀನು ಹಿಂಗಾಸನ ಹೋಗೋಣ ಅಡುಗೆ ಮನೆಗೆ. ಸರಿ ನಡಿ. ಬಾ ಬೇ, ನೋಡು ಬಾ ನಿನ್ನ ಸೊಸೆಯರು ಏನು ಮಾಡೋದು ಅನ್ನೋದು ನಾನು ನೋಡ್ಬಾ. ನಾ ಹೇಳಿದ್ರೆ ನಿನಗೆ ನಂಬಿಕಿಲ್ಲಲ್ಲ, ನೋಡು. ನಿನ್ನ ಮಾತಿನ ಮೇಲೆ ಅದಕ್ಕೆ ನನಗೆ ನಂಬಿಕೆ ಐತಿ. ಅಲ್ಲ ಎಷ್ಟರ ಇದ್ದಾರೆ ಇವರು. ಮುಂಜಾನೆದ್ದು ಒಂದು ಕಪ್ ಚಹಾ ಮಾಡೋ ತಂದು ಕೊಟ್ಟಿಲ್ಲ, ಮನ್ಯಾಗ ನಾಷ್ಟನೂ ಮಾಡಿಲ್ಲ. ಮನ್ಯಾಗಿರೋರು ಎಲ್ಲರೂ ಉಪವಾಸ ಆಗಿರ್ಬೇಕಾಗಿತ್ತಾನೆ ಇವರಿಗೆ. ಇಷ್ಟರ ಸೊಕ್ಕಿದ್ದಿತ್ತು. ಇವರು ಸೊಕ್ಕನ್ನು ಇವತ್ತ ಮುರಿತೀನಿ. ನೆಟ್ಟ ಬಾಯಿ ಮುಚ್ಕೊಂಡು ನಾನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿದ್ರ ಇರಲಿ ಮನ್ಯಾಗ. ಇಲ್ಲ ಅಂದ್ರೆ ಇವತ್ತ ಒದ್ದು ತವ್ರ ಮನೆಗೆ ಓಡಿಸ್ತೀನಿ ಇವರಿಗೆ. ಯಾಕೋ ಸೊಕ್ಕು ಭಾಳ ಆಗೈತಿ. ಹೋಗಿ ತವ್ರ ಮನ್ಯಾಗ 4 ದಿನ ಬಿದ್ದಿರಲಿ, ಅವಾಗ ಗೊತ್ತಾಕೈತಿ ಇವರಿಗೆ ಗಂಡನ ಮನೆ ಬೆಲೆ ಏನನ್ನೋದು. ಓಣ್ಯಾಗ 4 ಮಂದಿ ಬಂದು ಕೇಳ್ತಾರಲ್ಲ, ಎದಕ್ಕೆ ತವ್ರ ಮನೆಯಾಗ ಬಂದಿದ್ದಿರಲ್ಲ, ಗಂಡನ ಮನೆಗೆ ಎದಕ್ಕೆ ಹೋಗಿಲ್ಲ ಅಂತ ಕೇಳ್ತಾರಲ್ಲ, ಅವಾಗ ಗೊತ್ತಾಕೈತಿ ಇವರಿಗೆ ಬೊಬ್ಬಣಿಯರಿಗೆ. ನೋಡಿಲಿ ಎಷ್ಟೊಳ ಇದ್ದಿದ್ದಿತ್ತು ಇವರಿದು. ಸೊಕ್ಕ ಮುರಿಸ್ಲಿಲ್ಲ. ನನ್ನ ಹೆಸರು ಲಕ್ಷ್ಮವ್ವನ ಅಲ್ಲ ಇವತ್ತು. ನಡಿ. ಹಂಗೆ ಮಾಡಬೇ ನೀನು. ಯಾವುದೇ ಕಾರಣಕ್ಕೂ ಅವ್ರನ್ನ ಮಾತ್ರ ಸುಮ್ಮನೆ ಬಿಡಾಕೋಬೇಡವೆ. ಇಲ್ಲ ಅಂದ್ರೆ ನಮಗೆ ಮನ್ಯಾಗ ನೆಮ್ಮದಿಲ್ಲದಂಗೆ ಮಾಡ್ತಾರ ಅವರು. ಮೊದಲು ಅವರು ನಿಮ್ಮ ಮನೆಯಿಂದ ಒದ್ದು ಓಡಿಸ್ಬೇ. ನೋಡ್ತೀರಿ ಇವತ್ತು ಏನು ಮಾಡ್ತೀನಿ ಅಂತಂದು. ನಡಿ.
ಲಲಿತಾ, ಈ ಕಾಜಿ ಗುಂಡಿ ಒಂದು ಮಾಡೋದು ಹೇಳ್ಕೊಟ್ಟು ಭಾಳ ಚಲೋಕ್ ಮಾಡಿ ನೋಡಿ ನೀನು. ಸುಮ್ಮನೆ ಖಾಲಿ ಕುತ್ಕೊಂಡು ಮನ್ಯಾಗ ಹಂಗೆ ಯಾವಾಗ ಖಾಲಿ ಇದ್ದಾಗ ಸುಮ್ಮನೆ ಕಾಲ ಕಳೀತಿದ್ದೆ. ಇದೊಂದು ಕೆಲಸನಾರು ಹೇಳ್ಕೊಟ್ಟಿಯಲ್ಲ, ಚಲೋ ಆತು ಬಿಡು. ಹ್ಞೂನ್ಲೇ, ಹಂಗೆ ಸುಮ್ಮನೆ ಖಾಲಿ ಕುತ್ಕೊಂಡ್ರೆ ನಮಗೆ ಏನು ಬೆಲೆ ಇರಂಗಿಲ್ಲ, ಆಮೇಲೆ ನಮಗೂ ನೆಮ್ಮದಿ ಇರಂಗಿಲ್ಲ. ಅದೇ ನಾವು ಎಷ್ಟರ ದುಡಿಲಿ, 10 ರೂಪಾಯಿನಾರ ದುಡಿಲಿ, 20 ರೂಪಾಯಿನಾರ ದುಡಿಲಿ, ನಾವು ದುಡ್ದೀವಿ ಅನ್ನೋದು ಇರ್ತೈತಲ್ಲ, ಅದಕ್ಕೆ ಖಾಲಿ ಕುತ್ಕೋಬಾರ್ದು, ಏನಾರ ಒಂದು ಮಾಡ್ತಿರ್ಬೇಕು ಮನ್ಯಾಗ ಕೆಲಸನ. ಅದು ನಿಜಾನ. ಹೆಣ್ಮಕ್ಳು ಮನ್ಯಾಗ ಬೆಳಗ್ಗೆಯಿಂದ ರಾತ್ರಿವರೆಗೂ ಕತ್ತಿ ದುಡ್ದಂಗೆ ದುಡಿದ್ರೂ ಈ ಮನ್ಯಾಗ ಇರ್ತಾರಲ್ಲ ಮನೆಯನರಿಗೆ, ಅವರಿಗೆ ಸೊಸೆಯರ್ದು ಬೆಲೆನ ಗೊತ್ತಿರಂಗಿಲ್ಲ. ಬರೀ ಹೊರಗಡೆ ಈ ಕೆಲ್ಸಕ್ಕೆ ದುಡಿಯಾಕಂತ ಹೋಗ್ತಾರಲ್ಲ, ಅವ್ರದ್ದು ವರ್ಣನೆ ಮಾಡಿ ಹೇಳ್ತಾರೆ. ಹೌದು, ಮನ್ಯಾಗೂ ಮಾಡ್ತಾರೆ ಮುಂಜಾನೆಯಿಂದ ರಾತ್ರಿವರೆಗೂ, ಅವರಿಗೂ ಪುರ್ಸತ್ತಿರಂಗಿಲ್ಲ ಅನ್ನೋದನ್ನು ಮಾತ್ರ ಅರ್ಥ ಮಾಡ್ಕೊಳಂಗಿಲ್ಲ. ಹಾಂ, ಹೊರಗಡೆ ದುಡಿಯೋರಿಗೆ ಕೊನೆ ಪಕ್ಷ ಐತವಾರ ಅವಾಗ ರಜೆ ಅನ್ನೋದರ ಇರ್ತೈತಿ. ಅದೇ ಮನ್ಯಾಗ ದುಡಿಯೋರಿಗೆ ಮುಂಜಾನೆಯಿಂದ ರಾತ್ರಿ ತನಕ ಕೆಲಸ ಮಾಡ್ತಾರೆ. ಅವ್ರಿಗೆ ಏನಾರು ರಜೆ ಇರ್ತೈತನ, ಒಂದು ದಿನನಾರು ರಜೆ ಕೊಡ್ತಾರೆ, ಯಾರು ಬಂದು ಕೆಲಸ ತಪ್ಪಿಸ್ತಾರ. ಸರಿ ರವಾ, ದಿನ ನೀವೇ ಮಾಡ್ತೀರಿ, ಇವತ್ತೊಂದು ದಿನ ನಾವು ಮಾಡ್ತೀವಿ ಸರಿ ಅಂತ ಯಾರು ಬಿಡಿಸೋದಿರ್ತಾರ. ಆರಾಮಿದ್ರೆ ಏನು, ಇಲ್ಲ ಅಂದರೆ ಏನು, ಎದ್ದು ಬಿದ್ದು ಕೆಲಸ ಮಾಡ್ಬೇಕು ಅಂದ್ರೂ ನಮ್ಗೆ ಬೆಲೆನ ಇಲ್ಲ ಗಂಡನ ಮನ್ಯಾಗ. ಸುಮ್ಮನೆ ಎದಕ್ಕಾರ ಮದುವೆ ಹಾಕಿವನ ಅಂತ ಅನಿಸ್ಬಿಡ್ತೈತಿ ನನಗಂತೂ. ಏನು ಮಾಡ್ಬೇಕು? ಎಲ್ಲನೂ ಅನುಸರಿಸ್ಕೊಂಡು ಹೋಗ್ಬೇಕಲ್ಲ. ಎಲ್ಲರಿಗೂ ಅಲ್ಲ, ಕೆಲವೊಬ್ರಿಗೆ ಹೇಳಾಕೊಂತೀನಿ ನಾನಷ್ಟೇ. ಈ ಕೆಲವೊಬ್ರು ಅತ್ತೆಯರು ಇರ್ತಾರಲ್ಲ, ಅವರಿಗೆ ಸೊಸೆಯರು ಏನು ಮಾಡಿದ್ರೂ ಸಮಾಧಾನನೇ ಇರೋಂಗಿಲ್ಲ. ಮುಂಜಾನೆಯಿಂದ ರಾತ್ರಿ ತನಕ ಕತ್ತಿ ದುಡ್ದಂಗೆ ದುಡಿ ನೀನು, ಕತ್ತಿ ಕೆಲಸ ಮಾಡ್ದಂಗೆ ಮಾಡಿ ನೀನು, ಮನೆಯಾಗ ಎಷ್ಟರ ಕೆಲಸ ಮಾಡು. ನಮ್ಮತ್ತಿದಾಳಲ್ಲ ಹಂಗೆ ಒಟ್ಟ ಸಮಾಧಾನ ಇರೋಂಗಿಲ್ಲ. ಅದ ತಮ್ಮಗಳು ಏನಾರ ಹೋಗಿ ಒಂದು ಕಪ್ ಚಹಾ ಮಾಡಿಕೊಟ್ಟು ಬಿಟ್ರೆ, ಏನೋ ಅಪ್ಪಿ ತಪ್ಪಿ ಏನಾರು ಕಸ ಅಂದ್ಬಿಟ್ರೆ, ನನ್ನ ಮಗಳು ಹಂಗೆ ಮಾಡಿಬಿಟ್ಲು, ನನ್ನ ಮಗಳು ಚಹಾ ಮಾಡಿಬಿಟ್ಲು ಇವತ್ತು, ನನ್ನ ಮಗಳು ಕಸಾನ ಅಂದ್ಬಿಟ್ಲು ಇವತ್ತು ಅಂತಂದು ಇಷ್ಟಾಗಲ ಬಾಯಿ ತೆಗೆದು ಊರು ತುಂಬ ಡಂಗ್ರ ಸಾರಿಸ್ತಾರೆ. ಅದ ಸೊಸೆಯರು ಇಡೀ ದಿನ ಮನೆಯಾಗ ಕೆಲಸ ಮಾಡಿದ್ರು ಅದು ಮಾತ್ರ ಕಣ್ಣಿಗೆ ಕಾಣಂಗಿಲ್ಲ. ಏನಾರ ಸುಸ್ತಾಗೈತಿ ಹಂಗಾಗೈತೆ ಅಂತ ಅಂದ್ಬಿಡ್ಬೇಕು. ನಿಮ್ಮ ಕಾಲದಾಗ ನಾವು ನಿಮಗಿಂತ ಜಾಸ್ತಿ ಮಾಡಿದ್ವಿ, ಹಂಗೆ ಮಾಡಿದ್ವಿ ಹಿಂಗೆ ಮಾಡಿದ್ವಿ ಅಂತಂದು ಇಷ್ಟುದ್ದ ಗರಗಸ ಕೊಯ್ದಂಗೆ ಕೊಯ್ತಾರೆ. ಎಲ್ಲ ನಮ್ಮ ಕರ್ಮ. ಅವರು ಒಂದು ಕಾಲದಾಗ ಸೊಸೆರಾಗಿ ಬಂದಿದ್ರು ಅನ್ನೋದನ್ನ ಮರ್ತು ಬಿಟ್ಟಿರ್ತಾರೆ ಅಷ್ಟೆ. ಲೇ, ಇಬ್ರು ಮನ್ಯಾಗ ಅಡಿಗೆ ಮಾಡಬಿಟ್ಟು ಏನು ಮಾಡಾಕುಂತಿರ್ಲಿ ಇಲ್ಲಿ ಕುತ್ಕೊಂಡ? ನನ್ನ ಮಗಳಿಗೆ ಎಷ್ಟು ಹಸು ಆಗೈತಿ, ಮನ್ಯಾಗ ನಾಷ್ಟನೂ ಮಾಡಿಲ್ಲ, ಚಾನು ಮಾಡಿಲ್ಲ, ಏನು ಮಾಡಾಕುಂತೀರಿ ನೀವು ಈ ಮನ್ಯಾಗ? ಲಲಿತಾ, ಇದು ಬ್ಲೌಸಿಂದು ಡಿಸೈನ್ ಚಂದ ಐತಿ ಬಿಡು, ಎಲ್ಲಿ ಹುಡುಕಿತಿ ಇದನ್ನ ನೀನು? ಯವ್ವ, ನೀನೇ ಹೇಳಿದ್ದಲ್ಲ ಈ ಡಿಸೈನಿಂದ. ಈಗೇನು ಯೂಟ್ಯೂಬ್ನಾಗ ಗೂಗಲ್ನಾಗ ಹೊಡೆದ್ರೆ ಎಂತೆಂಥ ಡಿಸೈನ್ ಬರ್ತಾವೆ ಗೊತ್ತೇನ? ಹಂಗೆ ಒಂದು ಕಡೆ ಇಂಥ ಡಿಸೈನ್ ನೋಡಿ ಟ್ರೈ ಮಾಡಿದ್ದೆ, 1-2 ಸಲ ಮಾಡಿದ್ದೆ, ಆಮೇಲೆ ಕರೆಕ್ಟ್ ಬಂತು, ಅದಕ್ಕೆ ಹೊಲ್ದಿದ್ದೆ ನೋಡು. ನಾ ಮಾತಾಡಕುಂತಿರೋದು ನಿಮ್ಮ ಜೊತೆನ? ಎಷ್ಟು ಸೊಕ್ಕಿರಬೇಡ ನಿಮಗೆ. ಬಂದಿಲ್ಲಿ ಮಾತಾಡಕುಂತೀನಿ, ನನ್ನ ಜೊತೆ ಮಾತಾಡೋದು ಬಿಟ್ಟು ನೀವು ಮಾತಾಡ್ಕೊಂಡು ಕುಂತೀರಲ್ಲೇ. ಲಲಿತಾ, ಏನು ಹೇಳು, ನಿನ್ನ ತಲೆ ಭಾಳ ಚುರುಕೈತೆ ನೋಡು. ಒಂದು ಸಲ ಏನಾರ ಲಕ್ಷ ಕೊಟ್ಟ ಡಿಸೈನನ್ನು ನೋಡಿದೆ ಅಂದ್ರೆ ಮಾರನೇ ದಿನನ ಅದನ್ನು ಟ್ರೈ ಮಾಡಿ ಹೊಲ್ದ ಬಿಡ್ತಿದೆಯಲ್ಲ. ಹ್ಞೂನ್ಲೆ, ನನಗೆ ಇದು ಬಟ್ಟೆ ಹೊಲಿಯೋದಂತ ಭಾಳ ಖುಷಿ, ಭಾಳ ಇಷ್ಟ. ಅದಕ್ಕೋಸ್ಕರ ಇದ್ರಾಗ ಭಾಳ ಇಂಟ್ರೆಸ್ಟ್ ಐತಲ್ಲ ನನಗೆ. ಅದಕ್ಕೆ ಎಲ್ಲರ ಏನಾರ ಡಿಸೈನ್ ನೋಡಿದೆ ಅಂದ್ರೆ ಒಮ್ಮೆಗೆ ಹೊಲದು ಬಿಡ್ತೀನಿ ನಾನು. ನೋಡ್ಬೇ ಹೆಂಗೆ ಮಾತಾಡ್ಕೊಂತಾರೆ ನೋಡ್ಬೇ ಅವರು. ನೀನು ಕಲಿಯಲ್ಲಲೇ, ನಿಂಗೂ ಬರ್ತೈತಿ. ಯವ್ವ, ಎಷ್ಟು ಸಲ ಪ್ರಯತ್ನ ಪಟ್ಟೆ ನಾನು, ನೋಡಲಿಲ್ಲ ನೀನು. ಈ ಹೊಲೆ ಹಾಕೆಲ್ಲ ಬರಲಿಲ್ಲ ಯವ್ವ. ಪುಣ್ಯ ಈ ಕಾಜಿ ಗುಂಡಿ ಮಾಡೋದು, ಆಮೇಲೆ ಇದು ಏನಿದೆ ಸಣ್ಣ ಪುಟ್ಟ ಹೊಲಿಗೆ ಹಾಕೋದು, ಅದೆಲ್ಲ ನೀನು ಹೇಳ್ಕೊಟ್ಟಿದ್ದಕ್ಕೆ ಅದರ ಬರ ಬಂದೈತಿ ಈಗ ಗೊತ್ತನ. ಅದ್ರಾಗೂ ಒಂದು ಸಲ ಏನಾರ ಮಾಡಿರ್ತೀನಿ, ನೀನು ವಾಪಸ್ ಸರಿ ಮಾಡ್ತಿದ್ದಿ. ಯವ್ವ, ಇದು ಹೊಲೆಯೋದೆಲ್ಲ ಭಾಳ ಕಷ್ಟಪ್ಪ ಯಪ್ಪ. ನೀನು ಕಲ್ತಿದ್ದಿ, ನನಗಂತೂ ಬರೋಂಗಿಲ್ಲಪ್ಪ. ಇನ್ನು ಸಣ್ಣ ಪುಟ್ಟ ಇಂಥವೇನಾರ ಸಹಾಯ ಮಾಡಂದ್ರೆ ಮಾಡ್ತೀನಿ ನಾನು ಅಷ್ಟೆ. ಲೇ, ಈಗೇನು ಮಾತಾಡ್ತೀರಾ ಏನು? ಏನಾರು ತೊಗೊಂಬಂದು ನಿಮ್ಮ ತಲೆ ಮೇಲೆ ಹಾಕಲ್ಲ. ಮುಗಿತನ ಸವಿಯನಿಂದ ಹೊಲಿಯೋದು, ಕಾಜಿ ಗುಂಡಿ ಮಾಡೋದು? ಲಾಸ್ಟ್ ಒಂದ ಉಕ್ಸೈತೆ ತಡೆ ಹಾಕಾಕೊಂತೀನಿ, ಅದೊಂದಾದ್ರೆ ಮುಗೀತಿದೆ ಬ್ಲೌಜಿಂದ.